ನಮಸ್ಕಾರ. ದೇವರೇ ಗತಿ. ಪ್ರತಿ ಜೀವಾತ್ಮದಲ್ಲಿಯೂ ಪರಮಾತ್ಮ. ಧನಯೋಗ ಈ ವಿಚಾರದ ಬಗ್ಗೆ ಈ ದ್ವಾದಶ ರಾಶಿಯವರಿಗೆ ಯಾವ ಯಾವ ನೆಲೆಯಲ್ಲಿ ಏರಿಳಿತಗಳು ಕಾಣ್ತವೆ ಅನ್ನುವಂಥದ್ದನ್ನು ಚರ್ಚೆ ಮಾಡ್ತಾ ಬಂದಿದ್ದೀವಿ. ಇವತ್ತು ಈಗ ಧನಸ್ಸು ರಾಶಿಯವರು. ಧನಸ್ಸು ರಾಶಿಯ ಯಜಮಾನ ಗುರು. ಗುರು ಜ್ಞಾನದ ಮೂಲಕವಾಗಿ ಅತ್ಯಂತ ಎಚ್ಚರದ ಸ್ಥಿತಿಯಲ್ಲಿ ನಮ್ಮನ್ನು ಸದಾ ಎಚ್ಚರದ ಸ್ಥಿತಿಯಲ್ಲಿ ಇಡುವಂತಹ ಒಂದು ಅದ್ಭುತವಾದಂತಹ ಗ್ರಹ. ಈ ಗ್ರಹದ ವ್ಯಾಸ ಪರಿಧಿ ದೊಡ್ಡದು. ಗುರುಬಲ ಇದೆ ಅಂತಾದರೆ ಪ್ರತಿ ಮನುಷ್ಯನು ಈ ವರ್ಷ ಗುರುಬಲ ಇದೆಯಾ, ಗುರುಬಲ ಇದ್ದರೆ ತಾನೇನನ್ನು ಸಾಧಿಸ್ಬೋದು ಅನ್ನುವಂಥ ಒಂದು ಧೈರ್ಯಕ್ಕೆ ಅವನು ಬದ್ಧನಾಗಿರ್ತಾನೆ. ಧೈರ್ಯದಿಂದ ಮುನ್ನುಗ್ಗಲಿಕ್ಕೆ ಸಾಧ್ಯ ಮಾಡ್ಕೊಳ್ತಾನೆ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ಆದರೆ ಧನಸ್ಸು ರಾಶಿಯವರ ಸ್ಥಿತಿಗತಿಗಳು ಏನು ಅಂದ್ರೆ ಆಂತರ್ಯದ ಸ್ಥಿತಿ. ಈಗ ನಾವು ಧನಸ್ಸು ಅನ್ನೋದನ್ನ, ಧನಸ್ಸು ಅಂತಂದ್ರೆ ಏನು, ಬಿಲ್ಲು, ಯುದ್ಧಕ್ಕೆ ಸಂಬಂಧಿಸಿದಂಥದ್ದು. ಅಂದರೆ ಯಾವಾಗಲೂ ಮನಸ್ಸು ಜ್ಞಾನದಿಂದ ಕೂಡಿದ್ದರೂ ಕೂಡ ಜ್ಞಾನದ ಬಗೆಗಿನ ಅಹಂಕಾರ ದೊಡ್ಡ ರೀತಿಯಲ್ಲಿ ನಮ್ಮ ಅಹಮ್ಮಾಗಿ ಅದು ನಿಂತಾಗ ನಾಶಕ್ಕೆ ಬೇಕಾದಂತಹ ಉರುವಲಗಳನ್ನು ಅದು ಪೂರೈಸಿ ಬಿಡಬಹುದು. ಹಾಗಾಗಿ ಈ ಧನಸ್ಸು ರಾಶಿಯವರ, ಈಗ ನಾವು ಒಮ್ಮೊಮ್ಮೆ ಭಯೋತ್ಪಾದಕರು ತಾವೇ ಹ್ಯೂಮನ್ ಬಾಂಬ್ಸ್ ಆಗಿಬಿಡ್ತಾರೆ. ಅಂದರೆ ತಮ್ಮನ್ನೇ ತಾವು ಸ್ಫೋಟಿಸ್ ಕೊಡೋದ್ರ ಮೂಲಕ ನಾಶಕ್ಕೆ ಕಾರಣರಾಗ್ತಾರೆ. ಅದು ಅವರು ಉದ್ದೇಶಪೂರ್ವಕವಾಗಿ ಯಾವುದೋ ಒಂದು ಶಕ್ತಿಯ ನಿಯಂತ್ರಣದಿಂದಾಗಿ ಹಾಗೆ ಮಾಡುವಂಥ ವಿಚಾರ ಹೌದಾದರೂ ಕೂಡ ಈ ಧನಸ್ಸು ರಾಶಿಯವರು ಕೊಂಚ ತಮ್ಮ ತಾಳ್ಮೆಯನ್ನು ತಪ್ಪಿದರೂ ಕೂಡ ತಮ್ಮನ್ನು ತಾವೇ ನಾಶ ಮಾಡಿಕೊಳ್ಳಬಹುದಾದಂತಹ ಒಂದು, ನಾವು ಏನಿವತ್ತು ನಾವು ಲೈವ್ ಬಾಂಬ್ ಅಂತ ನಮ್ಮ ಹೇಳ್ತೀವಿ ಭಯೋತ್ಪಾದಕರ ಸಂದರ್ಭದಲ್ಲಿ, ಇವರನ್ನು ಕುಸಿದು ಬೀಳುವಂತೆ ಮಾಡಿಕೊಳ್ಳುವಂತಹ ಒಂದು ಲೈವ್ ಬಾಂಬ್ ಆಗಬೇಕು. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಯಾಕೆ ಇಷ್ಟೆಲ್ಲ ನಾನು ಇದನ್ನ ಬಹಳ ಇದರಲ್ಲಿ ಒಂದು ಇಷ್ಟೆಲ್ಲ ವಿಚಾರಗಳನ್ನು ಒತ್ತಿ ಹೇಳ್ತಿದ್ದೇನೆ ಅಂತಂದ್ರೆ, ಇವರ ಆರ್ಥಿಕ ಸ್ಥಿತಿಗತಿಗಳನ್ನು ನಿಯಂತ್ರಿಸುವಂತಹ ಗ್ರಹ ಶನೈಶ್ಚರನಾಗಿದ್ದಾನೆ. ಶನೈಶ್ಚರ ಯಾವಾಗಲೂ ಲಾಭಗಳನ್ನು ಒಮ್ಮೆಗೆ ಕೊಟ್ಟು ಬಿಡೋದಿಲ್ಲ. ಶನೈಶ್ಚರ ಯಾವತ್ತೂ ನಿಧಾನಿ, ಅದಕ್ಕೆ ಅವನಿಗೆ ಮಂದ ಅಂತ ಹೇಳ್ತಾರೆ. ಅವನಿಗೆ ಏನಾಗುತ್ತೆ, ಅವನ ಸ್ವಭಾವದಲ್ಲಿ ಸ್ಲೋ ಎಲಿಮೆಂಟ್ ಯಾವಾಗಲೂ ತುಂಬಿಕೊಂಡಿರೋದ್ರಿಂದ, ಈಗ ಚಂದ್ರ 12 ರಾಶಿಗಳನ್ನು ಒಂದು ರೌಂಡ್ ಹೊಡೆಯೋದಕ್ಕೆ ಕೇವಲ 30 ದಿನಗಳು ಸಾಕು. ಆದರೆ ಶನೈಶ್ಚರನಿಗೆ ಅದೇ ಡಿಸ್ಟೆನ್ಸ್ ಅನ್ನು ಕವರ್ ಮಾಡೋದಕ್ಕೆ ಅವನಿಗೆ 30 ವರ್ಷಗಳ ದೀರ್ಘಾವಧಿ ಬೇಕಾಗುತ್ತೆ. ಹಾಗಾಗಿ ಶನೈಶ್ಚರ ಯಾವುದನ್ನು ತಂತಾನೆಯೇ ಸರ್ರಂತ ಕೊಡೋದಿಲ್ಲ. ಯಾವುದಾದ್ರೂ ವಿಚಿತ್ರ ಅಂದರೆ ಈ ತತ್ಕ್ಷಣದಲ್ಲಿ ಒಂದು ಫಲ ಕೊಡಬೇಕು ಅಂತಂದರೆ ಅದು ಶನೈಶ್ಚರನಿಂದ ಸಾಧ್ಯವಿಲ್ಲ. ಆದರೆ ನಿಮ್ಮ ಜೀವನದ ಸಕಲ ಶಿಸ್ತುಗಳಿಂದ, ಸಕಲದ್ದಾದಂತಹ ಧರ್ಮ ಸಂಯೋಜನೆಯಿಂದ, ನ್ಯಾಯದ ರೀತಿ ನೀತಿಗಳಿಂದ ನಿಮ್ಮನ್ನು ನೀವು ಒಂದು ಹಳಿಯ ಮೇಲೆ ಸುಸಂಬದ್ಧವಾಗಿ ನಡೆಸಿಕೊಂಡು ಹೋಗ್ತಾ ಇದ್ದೀರಿ ಅಂತಾದರೆ, ಈ ಒಂದು ಧನಸ್ಸು ರಾಶಿಯವರಿಗೆ ಆಂತರ್ಯದ ವಿಚಾರಗಳು ಯಾವುದೋ ಒಂದು ಕಾರಣಕ್ಕಾಗಿ ಕುದಿಬಿಂದಿನ ಒಂದು ಜ್ವಾಲಾಮುಖಿ ಆಗಿದ್ರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಅನೇಕ ರೀತಿಯ ಯಶಸ್ಸನ್ನ, ಮನಸ್ಸಿಗೂ ಕೂಡ ಆನಂದವನ್ನ ಕೊಡಬಹುದಾದ ರೀತಿಯಲ್ಲಿ ಸಂಪಾದಿಸೋದಕ್ಕೆ ಶನೈಶ್ಚರನೇ ತನ್ನದಾದಂತಹ ಒಂದು ದೊಡ್ಡ ಬೆಂಬಲವನ್ನ ಇವರಿಗೆ ಕೊಡ್ತಾನೆ. ಈ ಧನಸ್ಸು ರಾಶಿಯವರಿಗೆ ಸುಖಸ್ಥಾನದ ಯಜಮಾನನು ಇವನೇ ಆಗಿರೋದ್ರಿಂದ, ಯಾಕೆಂದ್ರೆ ಇವರಿಗೆ ಸುಖಸ್ಥಾನ ಅಂತಂದ್ರೆ ಮೀನರಾಶಿ ಆಗಿರುತ್ತೆ. ಆ ಮೀನರಾಶಿ ಯಜಮಾನನು ಗುರುವೇ ಆಗಿದ್ದಾನೆ. ಹಾಗಾಗಿ ಗುರು ಜ್ಞಾನದ ಮೂಲಕವಾದಂತಹ ಒಂದು ಸಮತೋಲನವನ್ನ ಕಂಡುಕೊಳ್ಳುವಂತಹ ಸ್ಥಿತಿಯನ್ನ ಈ ರಾಶಿಯವರಿಗೆ ಕೊಡುವಂತಹದ್ದು ಬಹಳ ಸುಲಭವಾದ ಸಂಗತಿಯಾಗಿರೋದ್ರಿಂದ ತಾಳ್ಮೆಯಿಂದಲೂ ಮತ್ತು ವಿಥೌಟ್ ಎನಿ ಅಂದರೆ ಅವಸರವನ್ನ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುವಂಥ ಯಾವ ಸಿಚುವೇಶನ್ಗಳಿದ್ರೂ ದೇ ಹ್ಯಾವ್ ಟು ಬೈ ದಿ ಟೈಮ್. ಕೆಲವರು ನೋಡಿ ಅವರು ಎಷ್ಟು ಗಂಭೀರರಾಗಿರ್ತಾರೆ ಅಂತಂದರೆ, ನಾವು ಯಾವುದೋ ಒಂದು ವಿಷಯವನ್ನು ಹೇಳಿದಾಗ ಸರ್ರನ್ನೇ ಒಪ್ಕೊಳ್ಬಹುದು ಅವರು, ಆದರೆ ಒಪ್ಕೊಳ್ಳಲ್ಲ. ನಾನು ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಯೋಚನೆ ಮಾಡ್ತೀನಿ ಅನ್ನುವಾಗಲೇ ಅವರಲ್ಲಿ ಏನನ್ನು ಮಾಡಬೇಕು ಅನ್ನೋದರ ಬಗ್ಗೆ ಒಂದು ನಿರ್ಣಯ ಆಗಿರುತ್ತೆ, ಆದರೆ ಅವರು ತೋರಿಸ್ಕೊಡಲ್ಲ ಅದನ್ನು. ಯಾಕೆಂದರೆ ಅದನ್ನು ನಾವು ಈಗ ಬಾವಿಯಿಂದ ಎತ್ತಿದ ನೀರು ತಂಪಾಗಿ ಇರುತ್ತದೆ ಎನ್ನುವಂತಹದ್ದು ನಿಯಮವಾದರೂ ಕೂಡ ಆ ನೀರನ್ನು ಕೂಡ ಆರಿಸಿ ಕುಡಿಸಬೇಕಾದಂತಹ ವ್ಯವಧಾನವನ್ನು ತೋರಿದಾಗ ಏನಾಗುತ್ತೆ,
ಇನ್ಯಾವುದೋ ಕಾರಣದಿಂದ ನೀರು ಇನ್ನು ಯಾವುದೋ ಒಂದು ಸ್ವರೂಪದ ಒಂದು ಬಿಸಿ ತುಪ್ಪವಾಗಿ ನಿಲ್ಲುವಂತಹದ್ದಕ್ಕೆ ಸಾಧ್ಯತೆಗಳು ಇರೋದಿಲ್ಲ. ಅಂತಹದ್ದನ್ನ ಮಾಡಿಕೊಡೋದಕ್ಕೆ ಶನೈಶ್ಚರ ರೆಡಿ ಇರುವಾಗ ಈ ಒಂದು ಬೆಂಕಿಯನ್ನೇ ತಮ್ಮ ಆಂತರ್ಯದಲ್ಲಿ ತುಂಬಿಕೊಂಡಂತ ಜನವು ತಾಳ್ಮೆಯಿಂದ ವರ್ತಿಸಿದರಾದರೆ ಈ ಬೆಂಕಿಯೇ ಇದ್ದಿಲನ್ನ ಡೈಮಂಡನ್ನಾಗಿ ರೂಪಾಂತರಗೊಳಿಸುವಂತಹ ಅಥವಾ ಅದಿರಿನ ರೂಪದಲ್ಲಿರುವಂತಹ ಚಿನ್ನ ಯಾವುದೇ ಹೊಳಪನ್ನ ಹೊಂದಿರದೆ ಹೋದಂತಹ ಸಂದರ್ಭ ಇದ್ದಾಗಲೂ ಅದಕ್ಕೆ ಪುಟ ಕೊಟ್ಟಾಗ, ಬೆಂಕಿಯಲ್ಲಿ ಅದು ಬೆಂದಾಗ, ಅದು ಬೆಂಕಿಯಲ್ಲಿ ಪುಟ ಕೊಟ್ಟಾಗ ಅದು ಚಿನ್ನವಾಗಿ ನಡನಡಿಸುವಂತಹ ಒಂದು ಆಕರ್ಷಕ ಲೋಹವಾಗಿ ಅದು ನಮ್ಮನ್ನ ಏನ್ ಮಾಡುತ್ತದೆ, ಆಕರ್ಷಿಸ್ತದೆ. ಯಾರೇ ಆಗಲಿ ಚಿನ್ನ ನನಗೆ ಬೇಡ ಅಂತ ಹೇಳುವವರು ಬಹುಶಃ ಈ ಜಗತ್ನಲ್ಲಿ ಇಲ್ಲವೋ ಏನೋ. ಹಾಗೆ ಹೇಳ್ಬೋದು, ಅವ್ರು ಸುಮ್ಮನೆ ಒಂದು ತೋರಿಕೆಗೆ ಹೇಳ್ಬಹುದು, ನಾನು ಚಿನ್ನ ಇದಕ್ಕೆಲ್ಲ ನಾನು ಅಂತಹ ಆಕರ್ಷಣೆ ಹೊಂದಿಲ್ಲ, ನನಗೆ ಬೇಕು ಇದ್ದಿರಬಹುದು. ಆದರೆ ಚಿನ್ನ ಯಾವತ್ತೂ ತನ್ನದೇ ಆದಂತಹ ಒಂದು ತೂಕವನ್ನ ಈ ಜಗತ್ತಿನಲ್ಲಿ ಇಟ್ಕೊಂಡಿದೆ. ಅಂತಹ ಪುಟಗೊಳಿಸಿದಂತಹ ಚಿನ್ನದ ಸ್ವರೂಪದಲ್ಲಿ ಈ ರಾಶಿಯವರು ಶನೈಶ್ಚರನ ಮೂಲಕವಾಗಿ ತಮ್ಮ ದಿವ್ಯವನ್ನ ಸ್ವೀಕರಿಸೋದಕ್ಕೆ ಸಾಧ್ಯತೆ ಇದೆ. ಹಾಗೆ ನಾವು ಬಹಳಷ್ಟು ಹೇಳ್ತೇವೆ, ಈಗ ಏನು ಈ ಚಂದ್ರ ಮತ್ತು ಗುರುವಿನ ಮೂಲಕವಾಗಿ ಒಂದು ಗಜಕೇಸರಿ ಯೋಗ ಅನ್ನುವಂಥ ಅದ್ಭುತ ಯೋಗ ನಿರ್ಮಾಣ ಆದಾಗ ಒಳ್ಳೇದಾಗತ್ತೆ ಅಂತ. ಆದರೆ ಈ ರಾಶಿಯವರಿಗೆ ಚಂದ್ರನೇ ನಿಜವಾದಂತಹ ಖಳನಾಯಕನಿರ್ತಾನೆ. ಯಾಕೆಂದ್ರೆ ಅವನು ಮರಣದ ಮನೆ ಯಜಮಾನ. ಖಳನಾಯಕನಾಗಿರದೆ ಹೋದಂತಹ ಸ್ಥಿತಿಗತಿಯಲ್ಲಿ ಅವನಿದ್ದಾನೆ ಅಂತಾದ್ರೆ ಯಾವುದೋ ಒಬ್ಬರ ಮರಣದ ಮೂಲಕವಾಗಿ ಬಹುದೊಡ್ಡದಾದಂತಹ ಆಸ್ತಿ ಈ ಒಂದು ಯಾರಿಗೆ ಧನಸ್ಸು ರಾಶಿಯವರಿಗೆ ಸಿಗೋದಕ್ಕೆ ಸಾಧ್ಯತೆ ಇರುತ್ತೆ. ಯಾಕೆಂತಂದ್ರೆ ಚಂದ್ರ ತಾನಿರುವ ಅಂದ್ರೆ ಅವನ ಸ್ವಂತ ಮನೆಯಲ್ಲಿ ಇದ್ದಿದ್ದರೆ, ಸೂರ್ಯನಿಂದ ದೂರವಾಗಿ ಇದ್ದಿದ್ದರೆ, ಬುಧನಿಂದ ಅಂತರವನ್ನ ಕಾಪಾಡಿಕೊಂಡಿದ್ದರೆ, ಹುಣ್ಣಿಮೆಗೆ ಹತ್ತಿರನಾದ ಅಥವಾ ಹುಣ್ಣಿಮೆಯ ದಿನದ್ದೇ ಚಂದ್ರನಾಗಿದ್ದರೆ ಇದೇ ರಾಶಿಯವರಿಗೆ ಯಾವುದೋ ಒಂದು ತಮಗೆ ಬರಬೇಕಾದಂತಹ ಹಿರಿಯರ ಆಸ್ತಿಯ ಸುಸಂಬದ್ಧವಾದಂತಹ ದೊಡ್ಡ ಗಂಟನ್ನು ಒದಗಿಸುವಲ್ಲಿಯೂ ಕೂಡ ಸಹಾಯ ಮಾಡ್ತಾನೆ. ಆದರೆ ಆ ವಿಚಿತ್ರ ಸ್ಥಿತಿ ಸ್ವಲ್ಪ ಅದಲು ಬದಲಾದರೆ ಮರಣದ ಮನೆ ಯಜಮಾನನೇ ಚಂದ್ರನಾಗಿರೋದ್ರಿಂದ ಗಜಕೇಸರಿ ಯೋಗದಂತಹ ಯುಕ್ತ ಯೋಗ ಇವರ ಪಾಲಿಗೆ ಇದ್ದರೂ ಕೂಡ ಆಯಸ್ಸನ್ನು ಕೊಡಬಹುದೇ ವಿನ ಧನಯೋಗವನ್ನು ಕೊಡುವಂತಹದ್ದಕ್ಕೆ ಚಂದ್ರ ವಿಫಲನಾಗಬಹುದು. ಯಾಕೆಂದ್ರೆ ಅವನಲ್ಲಿ ಉಂಟಾಗಬಹುದಾದಂತಹ ದೌರ್ಬಲ್ಯಗಳು, ಚಂದ್ರನಲ್ಲಿ ದೌರ್ಬಲ್ಯಗಳು ಉಂಟಾಯಿತು ಅಂತಾದ್ರೆ ಏನಾಗತ್ತೆ, ಈ ನಮ್ಮ ಒಂದು ಧನಸ್ಸು ರಾಶಿಯವರ ಮನಸ್ಸಿನಲ್ಲೂ ಕೂಡ ವಿಪ್ಲವಗಳು, ಎದ್ದೆದ್ದು ಬರುವಂತಹ ಸಮುದ್ರದ ರೀತಿಯ ತೆರೆಗಳು ಇವರನ್ನ ಸ್ವಲ್ಪ ವಿಚಲಿತರನ್ನಾಗಿ ಮಾಡಿದ್ರೆ, ಯಾವ ಸಂದರ್ಭದಲ್ಲಿ ನಾವು ಏನು ಹೇಳ್ತೇವೆ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಳ್ಬಾರ್ದು, ಇಷ್ಟೆಲ್ಲ ಎಫರ್ಟ್ ಮಾಡಿದ್ದೀವಿ, ಎಣ್ಣೆನೇ ಬರ್ತಾ ಇಲ್ಲ, ಆದ್ರೆ ಎಣ್ಣೆ ಬರುವಾಗ ನಾವು ಕಣ್ಣು ಮುಚ್ಕೊಂಡ್ರೆ ಏನಾಗುತ್ತೆ, ಬಂದ ಎಣ್ಣೆ ಸೋರಿ ಹೋಗುತ್ತೆ. ಹಾಗೆ ಚಂದ್ರ ಇವರಿಗೆ ಎಣ್ಣೆ ಬರುವ ಸಂದರ್ಭದಲ್ಲಿ ಕಣ್ಣನ್ನ ಮುಚ್ಚಿಕೊಳ್ಳುವಂತಹ ಒಂದು ಕೆಟ್ಟ ಸ್ಥಿತಿಯನ್ನ ನಿರ್ಮಾಣ ಮಾಡುವಂತಹದ್ದಕ್ಕೆ ಸಾಧ್ಯತೆ ಇರುತ್ತೆ. ಈ ಎಲ್ಲ ನೆಲೆಯಲ್ಲಿ ನೋಡಿದಾಗ ನಾವು ಈ ಎಲ್ಲ ವಿಚಾರಗಳನ್ನ ಗಮನಿಸಿಕೊಂಡು ನಮ್ಮದೇ ಆದಂತಹ ರೀತಿಯಲ್ಲಿ ತಾಳ್ಮೆಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ನಿಧಾನವಾದರೂ ಪರವಾಗಿಲ್ಲ, 2 ದಿನ ಲೇಟ್ ಆದರೂ ಪರವಾಗಿಲ್ಲ, ಸುಸಂಬದ್ಧವಾದದ್ದನ್ನು ನಾನು ಪಡಿತೇನೆ ಅನ್ನುವಂಥ ತಾಳ್ಮೆ ಇಟ್ಕೊಂಡ್ರೆ, ಸಹನೆ ಇಟ್ಕೊಂಡ್ರೆ ಇವರು ಹೆಚ್ಚಿನ ರೀತಿಯ ಸಂಪತ್ತನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದ್ರೆ ಇವರಿಗೆ ಪೂರ್ವ ಪುಣ್ಯ ಸ್ಥಾನದ ಯಜಮಾನ, ನಷ್ಟದ ಮನೆ ಯಜಮಾನ ಕುಜ. ಆ ನಷ್ಟದ ಮನೆ ಯಜಮಾನನಾಗಿ ಒಂದು ಗುರುಮಂಗಳ ಯೋಗ ಇದ್ರೂ ಕೂಡ ಆ ಮಂಗಳನ ಸ್ಥಿತಿಗತಿಗಳು ಸರಿಯಾಗಿ ಇಲ್ಲ ಅಂತಾದ್ರೆ ಅನೇಕ ರೀತಿಯ ನಷ್ಟಗಳನ್ನು ತಂದ್ಬಿಡ್ಬೋದು. ಆದರೆ 5ನೇ ಮನೆಯ ಯಜಮಾನನಾಗಿ ಅಂದ್ರೆ ಮೇಷರಾಶಿಯ ಯಜಮಾನನಾಗಿ ಕಂಗೊಳಿಸಿ ಗುರುವಿನ ಜೊತೆಗೆ ಏನು ಕುಜ ಕೂಡ್ಕೊಂಡಾಗ ಗುರುಮಂಗಳ ಯೋಗ, ಅದು ಕೂಡ ಅನೇಕ ರೀತಿಯಲ್ಲಿ ಮಕ್ಕಳ ಸಲುವಾಗಿನ ಸಂದರ್ಭದ ವಿಚಾರವನ್ನ ಅವಲಂಬಿಸಿಕೊಂಡು ಧನಯೋಗವನ್ನ ತರುವಂತಹ ಒಂದು ಸುಸಂಬದ್ಧ ಸ್ವರೂಪದ ಕಾಮಧೇನುವಾಗಿ ನಿಂತುಕೊಳ್ಳೋದಕ್ಕೆ ಅವಕಾಶಗಳು ಜಾಸ್ತಿ ಇರ್ತವೆ. ಈ ಎಲ್ಲ ನಿಟ್ಟಿನಲ್ಲಿ ನಾವು ಈ ಧನಸ್ಸು ರಾಶಿಯ ವಿಚಾರಗಳು ಧನಯೋಗದ ಬಗೆಗೆ ಹೇಗೆ ಇದೆ ಅನ್ನುವಂಥದ್ದನ್ನ ವಿಶ್ಲೇಷಣೆ ಮಾಡಿ ನೋಡಬೇಕು. ಹಾಗಾಗಿ ಯಾವುದೇ ಯೋಗಗಳಿರಲಿ ಅದು ತನ್ನದೇ ಆದಂತಹ ದೌರ್ಬಲ್ಯಗಳನ್ನು ಪಡೆದಿರ್ತವೆ. ಆ ದೌರ್ಬಲ್ಯಗಳನ್ನ ಪಡೆದಾಗ ಅದನ್ನ ಹೇಗೆ ನಾವು ಫೇಸ್ ಲಿಫ್ಟಿಂಗ್ ಮಾಡಬಹುದು ಅನ್ನೋದನ್ನ ನಾವು ಯೋಚಿಸಬೇಕು. ಅದು ನಿಜಕ್ಕೂ ಒಂದು ಶಕ್ತಿಯುತವಾದಂತಹ ಒಂದು ಶಕ್ತಿಯಾಗಿ ನಿಂತಾಗ ಅದು ದುರ್ಬಲಗೊಳ್ಳದಂತೆ ನಾವು ಹೇಗೆ ಅದನ್ನ ಮ್ಯಾನೇಜ್ ಮಾಡಬೇಕು ಅನ್ನುವಂತಹ ಒಂದು ಜ್ಞಾನವನ್ನು ಹೊಂದಿರಬೇಕು. ಇವೆರಡೂ ಸರಿ ಬರ್ತಾಗ ಅದ್ಭುತವಾದಂತಹ ಧನಯೋಗವನ್ನು ಪಡೆಯಲಿಕ್ಕೆ ಈ ಒಂದು ಧನಸ್ಸು ರಾಶಿಯವರಿಗೂ ಸಾಧ್ಯ ಇರೋದ್ರಿಂದ ಒಳಿತಾಗುವಂತಹ ಸಂದರ್ಭಗಳು, ಒಂದು ಸಫಲವಾಗುವಂತಹ ಯಶಸ್ಸನ್ನು ಪಡೆಯುವಂತಹ ಸಂದರ್ಭಗಳು ಹೇರಳವಾಗಿರ್ತವೆ. ಇಷ್ಟ ಹೇಳ್ತಾ ನಮಸ್ಕಾರ.